ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಡಯರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 78ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 79ನೇ ಅಧ್ಯಾಯವನ್ನು ಶುರು ಮಾಡೋಣ. ಅರಿತವನಂತೆ ನವಿ ಮನೆಗೆ ಕಾಲ್ ಮಾಡಿದರೆ ಸತಿಯೇ ಮಾತನಾಡಿ, ಗೌಡ್ರೆ ನಿಮ್ಮ ಸೊಸೆನ ನಾಳೆ ಕಳಿಸ್ತೀವಿ ಎಂದು ಕೇಳಿದ. ನಿನ್ನ ತಂಗಿಯಲ್ವೇನೋ, ಇಟ್ಕೋ, ನಾನು ಸುಧಂಗ್ ಹೇಳ್ತೀನಿ ಅಂದರು ಗೌಡರು. ತಾರಸಿಯಲ್ಲಿ ಹುಣ್ಣಿಮೆ ಬೆಳಕಿನಲ್ಲಿ ಹರಟುತ್ತಾ ಮಲಗಿದವರಿಗೆ ಬೆಳಗಿನ ಜಾವ ಯಾವಾಗಲೂ ನಿದ್ರೆ ಆವರಿಸಿತ್ತು. ತಿಂಡಿ ಮುಗಿಸಿ ಹೊರಟು ನಿಂತಾಗ ಹ್ಯಾವ್ ಎ ನೈಸ್ ಟೈಮ್ ಹಾರೈಸಿದಳು ಸ್ನೇಹ. ಮನೆ ತಲುಪಿ ಬಾಗಿಲು ದಾಟುತ್ತಿರುವಾಗಲೇ ಒಳಗಿನ ಧ್ವನಿ ಕೇಳಿ ಬಂದಿರುವವರಾರೆಂದು ಗುರುತಿಸಿ ಅಪ್ಪ ಎಂದು ಒಳಗೋಡಿದ ನಕ್ಷತ್ರ ಹಾಲ್ನಲ್ಲಿ ಗೌಡರ ಜೊತೆ ಮಾತನಾಡುತ್ತಾ ಕುಳಿತಿದ್ದ ವಿಶ್ವನಾಥರ ಕೊರಳು ತಬ್ಬಿಕೊಂಡು ಮಡಿಲಿಗೇರಿ, ಯಾವಾಗ ಬಂದ್ರಿ ಪಪ್ಪ ಅಂದಳು. ನಿನ್ನೆ ಸಂಜೆನೇ ಬಂದ್ವೆ, ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ. ಬರೋದು ಹೇಳಿರಲಿಲ್ಲ, ನೀವು ಶರದಿ ಮನೆಗೆ ಹೋಗಿದ್ದೀರಾ ಅಂತ ಗೊತ್ತಾಯಿತು. ಅದಕ್ಕೆ ನಾವು ಬಂದಿರೋ ವಿಷಯ ಹೇಳಲಿಲ್ಲ. ಫ್ರೆಂಡ್ಸ್ನೂ ಮಿಸ್ ಮಾಡ್ಕೋತಾ ಇದೆಯಲ್ಲ, ಜೊತೆಯಲ್ಲಿದ್ದು ಬರಲಿ ಅಂತ. ವಿಶ್ವನಾಥರು ಹೇಳುವಷ್ಟರಲ್ಲಿ ಪೂರ್ಣಿಮಾ ಒಳಗಿನಿಂದ ಬೀಗತಿಯರ ಜೊತೆ ಬಂದು ವಿಶ್ವನಾಥರ ಪಕ್ಕ ಕೂತ ಮಗಳ ತಲೆ ನೇವರಿಸುತ್ತಾ ಕುಳಿತರು. ನಕ್ಷು, ನೀನು ಭಾವ ಟ್ರಿಪ್ ಹೋಗ್ತಿದ್ದೀರಲ್ಲ, ಅದಕ್ಕೆ ಸೆಂಡ್ ಆಫ್ ಕೊಡೋಕೆ ಬಂದ್ವಿ ಅಂದ ಜೀವನ್ ಬಂದು ವಿಶ್ವನಾಥರ ಪಕ್ಕ ಕುಳಿತುಕೊಂಡು ಅಪ್ಪನ ಪ್ರೀತಿಯಲ್ಲಿ ತಾನೂ ಪಾಲದಾನನೆಂದು ತಬ್ಬಿಕೊಳ್ಳುತ್ತಾ. ಹೋಗೋ ಆ ಕಡೆ, ಇವರು ನನ್ನ ಪಪ್ಪ ಅಂದಳು ಜೀವನ್ನ ಸರಿಸುತ್ತಾ. ತಾನಿರುವುದು ತವರಿನಲ್ಲ, ಗಂಡನ ಮನೆಯಲ್ಲಿ ಎನ್ನುವುದನ್ನು ಮರೆತು. ಅಕ್ಕ ತಮ್ಮರ ಜಗಳ ಮುಂದುವರೆಸುವುದು ಎಲ್ಲರ ನಗುವಿನ ಸದ್ದು ಕೇಳಿ ವಾಸ್ತವಕ್ಕೆ ಮರಳಿದಂತೆ ವಿಶ್ವನಾಥರ ತೊಡೆ ಏರಿದ್ದವಳು ಸರಿದು ಅಪ್ಪ ಅಮ್ಮ ಇಬ್ಬರ ಮಧ್ಯ ಕುಳಿತಳು ನಕ್ಷತ್ರ. ಆ ದಿನ ಎಂದಿಗಿಂತ ಹೆಚ್ಚೇ ಸಂತೋಷವಾಗಿದ್ದಳು ಅವಳು. ಮರುದಿನ ಎಲ್ಲರಿಂದ ಬೀಳ್ಕೊಟ್ಟು ಹೊರಟರೆ ಸತಿ ಶರದಿ ಮಧ್ಯೆ ಜೊತೆಯಾಗಿದ್ದರು. ಫೋಟೋಶೂಟ್ ಹೋಗುವಾಗೂ ಹೀಗೆ ಸಸ್ಪೆನ್ಸ್ ಮಾಡಿದ್ದ, ಇವಾಗಲೂ ಹಾಗೇನೆ. ದಾರಿಯುದ್ದಕ್ಕೂ ನಕ್ಷತ್ರ ಆರೋಪಿಸುತ್ತಲೇ ಇದ್ದಳು, ಎಲ್ಲಿಗೆ ಪಯಣವೆಂದು ತಿಳಿದುಕೊಳ್ಳುವ ಕುತೂಹಲದಿಂದ. ದಾರಿಯಲ್ಲಿ ಸಿಕ್ಕ ಹೋಟೆಲ್ ಒಂದರಲ್ಲಿ 1-2 ಗಂಟೆ ರೆಸ್ಟ್ ಮಾಡಿ ಫ್ರೆಶಪ್ ಆಗಿ ತಲುಪಿದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಎಂಟ್ರೆನ್ಸ್ನಲ್ಲಿ ಇವರಿಗಾಗಿಯೇ ಕಾದಿದ್ದ ಶ್ರೀಧರ್ ಜೊತೆಗೆ ಹೋಟೆಲ್ಗೋಗಿ ಕಾಫಿ ತಿಂಡಿಗಳನ್ನು ಮುಗಿಸಿ ಕಾರ್ ಕೀಯನ್ನು ಶ್ರೀಧರ್ ಕೈಗೆ ಕೊಟ್ಟ ನವೀನ್. ಹ್ಯಾಪಿ ಜರ್ನಿ, ಹ್ಯಾವ್ ಅ ನೈಸ್ ಟೈಮ್ ಕೈ ಕುಲುಕಿ ವಿಶ್ ಮಾಡಿ ಶ್ರೀಧರ್ ಹೊರಟರೆ, ನಾವು ಫ್ಲೈಟಲ್ಲಿ ಹೋಗ್ತಿದ್ದೀವಾ? ಮೊದಲ ಬಾರಿ ಫ್ಲೈಟ್ ಪ್ರಯಾಣ. ನಕ್ಷತ್ರಳಿಗೆ ಎಕ್ಸೈಟ್ನಿಂದ ಕುಣಿದಾಡುವುದೊಂದೇ ಬಾಕಿ. ಹೋಗೋ, ನೀನು ಹೇಳ್ದೇ ಇದ್ರೂ ಪಕ್ಕದ ಸೀಟವ್ರನ್ನ ಕೇಳ್ತೀನಿ ಅಂದಳು ನಕ್ಷತ್ರ ಮೂತಿ ತಿರುವುತ್ತಾ. ನೀನು ಸಿಕ್ದಲ್ಲ ಫಸ್ಟ್ ಟೈಮು ಆ ಕೆಂಪಸ್ಸು ಇದು. ಅಣ್ಣ, ಇದು ಯಾವ ಊರಿಗೆ ಹೋಗುತ್ತೆ ಅಂತ ಕೇಳೆ ನಕ್ಷು ಅಂದ ಸತಿ. ಹೇಳಲ್ಲ ಅಂತ ಗೊತ್ತಿದ್ರು ಯಾಕೆ ಸರ್ಕಸ್ ಮಾಡ್ತೀಯಾ, ಬಾ ಅಂದಳು ಶರದಿ. ನಾಲ್ವರು ಮಾತನಾಡುತ್ತಾ ಲಾಂಚ್ ತಲುಪಿದರು. ಮೊದಲ ಬಾರಿಗೆ ವಿಮಾನ ಏರಿದ್ದ ನಕ್ಷತ್ರ ಶರದಿ ಇಬ್ಬರಿಗೂ ಟೇಕ್ ಆಫ್ ಆಗುವಾಗ ಆತಂಕವಾದರೂ ಆಸರೆಗೆಂದೇ ಇದ್ದ ಜೀವಗಳ ಎದೆಗೊರಗಿದರೆ ಜೋಕಾಲಿಯಲ್ಲಿ ಜೀಕಿದ ಅನುಭವ. ನವಿ, ಎಲ್ಲೋಗ್ತಿದ್ದೀವಿ ನಾವು? ಕೇಳಲ್ಲ ನಾನು ಎದೆಗೊರಗಿ ನಡು ಬಳಸಿ ಕುಳಿತಳು ನಕ್ಷತ್ರ. ಅವನೀಗ ಸಂಪೂರ್ಣವಾಗಿ ಅವಳಿಗೆ ಸೇರಿದವನು. ಪ್ರತಿ ನಿಮಿಷವೂ ರಸನಿಮಿಷಗಳೇ ಅವಳಿಗೀಗ. ವಿ ಆರ್ ಗೋಯಿಂಗ್ ಟು ಹನಿಮೂನ್. ಪಕ್ಕದಲ್ಲಿ ಕುಳಿತಿದ್ದ ನಾರ್ತ್ ಲೇಡಿಯ ಪರಿಚಯ ಮಾಡಿಕೊಳ್ತಾ ತಮ್ಮ ಪರಿಚಯವನ್ನು ಹೇಳಿದಳು ನಕ್ಷತ್ರ. ಮನೆಯಿಂದ ಪಾರ್ಸಲ್ ಕಳಿಸಿದ ಡ್ರೈ ಫ್ರೂಟ್ಸ್ ಲಡ್ಡು ಕೊಡುತ್ತು. ಪಕ್ಕದಲ್ಲಿ ಕುಳಿತಿದ್ದ ನಾರ್ತ್ ಲೇಡಿ, ಲವ್ಲಿ ಕಪಲ್ಸ್, ಹ್ಯಾವ್ ಎ ಮೆಮೊರಬಲ್ ಟೈಮ್. ಹೃದಯ ತುಂಬಿ ಹಾರೈಸಿದರು ಆಕೆ ಪ್ರಯಾಣದುದ್ದಕ್ಕೂ ಅನ್ಯೋನ್ಯವಾಗಿದ್ದ ಜೋಡಿಯನ್ನು ನೋಡಿ. 2 ವರ್ಷ ಹೊಂದಾಣಿಕೆ ಎಂಬಂತೆ ಇದ್ದ ಶರದಿಗೆ ನಿಜವಾದ ಜೀವನ ಶುರುವಾಗುವ ಆತಂಕ, ನಾಚಿಕೆ ಮಿಶ್ರಿತ ಸಣ್ಣನೆಯ ನಡುಕ. ನಕ್ಷತ್ರಳಷ್ಟು ಫ್ರೀಯಾಗಿ ಶರದಿ ಸತಿ ಜೊತೆ ಇರಲಾರಳು. ಸಾರ್ವಜನಿಕವಾಗಿ ಅವಳಿನ್ನೂ ಮುಜುಗರದ ಮುದ್ದೆ. ತನ್ನವಳಿಗ ಮುಜುಗರವಾಗದಂತೆ ಎಂದು ನಡೆದುಕೊಳ್ಳನು ಸತಿ. ಒಬ್ಬರ ಮನಸ್ಸನ್ನೊಬ್ಬರು ಆಳವಾಗಿ ಅರ್ಥೈಸಿಕೊಂಡು ವರ್ತಿಸುವ ಒಲವಿನ ಜೋಡಿ ಅವರದು. 2.5 ಗಂಟೆಗಳ ಪ್ರಯಾಣದ ನಂತರ ಇಳಿದಿದ್ದು ಜಾಲಿ ಗ್ರ್ಯಾಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಡೆಹ್ರಾಡೂನ್. ಚೆಕ್ಔಟ್ ಆಗಿ ಹೊರಬಂದು 2 ಕ್ಯಾಬ್ಗಳನ್ನು ಬುಕ್ ಮಾಡಿ, ಇಲ್ಲಿಂದ ನಮ್ಮ ದಾರಿ ನಮ್ಮದು, ನಿಮ್ಮ ದಾರಿ ನಿಮ್ಮದು ಅಂದ ನವೀನ್. ನಾವು ಬೇರೆ ರೂಟಲ್ಲಿ ಹೋಗ್ತಿದ್ದೀವಾ ಪ್ರಶ್ನಿಸಿದಳು ನಕ್ಷತ್ರ. ಇಲ್ಲ, ಸೇಮ್ ರೂಟ್ ಬಟ್ ಡಿಫ್ರೆಂಟ್ ವೇ, ಒಂದೇ ಹೋಟೆಲ್ನಲ್ಲಿ ಇರ್ತೀವಿ ನವಿ ಉತ್ತರಿಸಿದ. ನವಿ, ಕ್ಯಾಬ್ ಬಂತು ಅಂದ ಸತಿ. ಇಬ್ಬರು ಲಗೇಜ್ ಇಡುವಷ್ಟರಲ್ಲಿ ಶರು ಮತ್ತೇನು ಹೇಳದಾದಳು ನಕ್ಷತ್ರ. ಹೇಳುವ ಪರಿ ತಿಳಿಯದೆ ಗೆಳತಿಯ ಹಸ್ತವನ್ನು ಹಿಡಿದುಕೊಂಡಳು. ಸಾರಿ ಎಂದು ಹಣೆಗೆ ಮುತ್ತಿಟ್ಟು, ಒಂದೇ ಹೋಟೆಲ್ನಲ್ಲಿ ಇರ್ತೀವಲ್ಲ, ಕಾಲ್ ಮಾಡು ಅಂದು ಕಾರತ್ತಿದಳು. ಉತ್ತರಾಖಂಡ್ ಹಿಮಚ್ಛಾದಿತ ಪ್ರದೇಶ.
ಹಿಮಾಲಯ ಪರ್ವತ ಶ್ರೇಣಿಗಳು ಸಾಧು ಸಂತರಿಗೆ, ಆಧ್ಯಾತ್ಮ ಸಾಧನೆ ಮಾಡುವವರಿಗೆ ಹೇಳಿ ಮಾಡಿಸಿದಂತೆ ಋಷಿಕೇಶ, ಹರಿದ್ವಾರ, ಗುಪ್ತಕಾಶಿ, ಕೇದಾರನಾಥ ಒಂದಾ ಎರಡ? ಶಿವ ಗಿರಿಜೆಯ ಆಲಯಗಳು ಎಷ್ಟಿವೆಯೋ ಹಾಗೆ ನವಜೋಡಿಗಳಿಗೆ ಪ್ರಕೃತಿ ಕೈಬೀಸಿ ಕರೆಯುತ್ತಿದೆ. ಒಂದಕ್ಕಿಂತ ಒಂದು ರುದ್ರ ರಮಣೀಯ ಟ್ರೆಕ್ಕಿಂಗ್ ಪ್ಲೇಸ್ಗಳು. ಹಿಮಾಲಯದ ಗಿರಿಶಿಖರಗಳ ಕಲ್ಲುಪುಟರೆಗಳ ಮಧ್ಯೆ ಗುಪ್ತಗಾಮಿನಿಯಂತೆ ಹರಿಯುವ ನದಿಗಳು. ಸೌಂದರ್ಯವನ್ನು ಪ್ರಕೃತಿಗೆ ಹೇಗೆ ಹೋಲಿಸುತ್ತಾರೆ ಎಂಬುದಕ್ಕೆ ಸಾಕ್ಷಿ ಬೇಕಾದವರು ಒಮ್ಮೆ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ನೋಡಿ ಬರಲೇಬೇಕು. ಮುಗಿಲಿಗೆ ಮುತ್ತಿಕ್ಕುವ ಹಿಮಾಲಯ ಶಿಖರಗಳು. ಹಿಮವನ್ನೇ ಮೈಯೊದ್ದು ಪ್ರಕೃತಿ ಕಣ್ಣು ಹಾಯಿಸಿದಷ್ಟು ದೂರವು ಹಸಿರ ಸೃಷ್ಟಿ. ಸೃಷ್ಟಿಯ ಮೊದಲ ಪ್ರೇಮ ಕಾವ್ಯದ ಒಡೆಯ ಶಿವ ಗಿರಿಜೆಯ ಜೊತೆ ತನ್ನ ಏಕಾಂತದ ಸಮಯವನ್ನು ಇಲ್ಲೇ ಕಳೆದಿದ್ದನೇನೋ ಎಂಬಷ್ಟು ಸುಂದರವಾಗಿರುವ ನಂದಾದೇವಿ ನ್ಯಾಷನಲ್ ಪಾರ್ಕ್ ಹೂಗಳ ಕಣಿವೆ. ಮಾನಸ ಸರೋವರದಷ್ಟೇ ನಯನ ಮನೋಹರವಾಗಿರುವ ನೈನಿತಾಲ್ ಲೇಕ್, ಸ್ನೋ ವ್ಯೂ ಪಾಯಿಂಟ್. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ಜೀವಗಳೆರಡ ಪ್ರೇಮವೆಂಬ ಸೇತುವೆ ಬೆಸೆವಂತೆ ಕಣ್ಮಣ ಸೆಳೆಯುವ ಋಷಿಕೇಶದ ರಾಮ್ ಜುಲಾ ಬ್ರಿಡ್ಜ್, ಟಿಫಿನ್ ಟಾಪ್. ಜಟಿಲ ಕಾನನದ ಕಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂಬಂತೆ ಕಲ್ಲು ಪುಟರೆಯಂಥ ಗುಹೆಗಳ ನಡುವೆ ಜುಳು ಜುಳು ಸಂಗೀತ ನುಡಿಸುವ ರಾಬರ್ಸ್ ಕೇವ್ನ ನೀರಿನ ಝರಿ. ಮಸೂರಿಯಂತಹೂ ವರ್ಣಿಸಲು ಪದಗಳೇ ಸಾಲದೇನೋ ಅಷ್ಟು ಪ್ರಾಕೃತಿಕ ಶ್ರೀಮಂತ ಸ್ಥಳ. ಲಾಲ್ ಟಿಬ್ಬಾ ವ್ಯೂ ಪಾಯಿಂಟ್, ಕೆಂಪ್ಟಿ ಫಾಲ್ಸ್, ಮೈ ನಡುಗಿಸುವ ಅಡ್ವೆಂಚರಸ್ ಗೇಮ್ಸ್. ಭುವಿ ತನ್ನಿನೆಯನಿಗೆ ಕೊಟ್ಟ ಮುತ್ತನ್ನು ಪ್ಯಾರಾಚೂಟ್ ಕಟ್ಟಿಕೊಂಡು ಮುಗಿಲಿಗೆ ಮುತ್ತಿಟ್ಟು ಬರುವ ಪರಿ. ಅಬ್ಬಬ್ಬಾ, ಎಷ್ಟೆಂದು ವರ್ಣಿಸುವುದು ಹಿಮಗಿರಿವಾಸ. ಹಿಮವಂತ ಶಿವ ಗಿರಿಜೆಯ ಪ್ರೇಮಾಲಯದ ರುದ್ರ ರಮಣೀಯ ಪ್ರಾಕೃತಿಕ ಸೌಂದರ್ಯವನ್ನು. 12 ದಿನ 12 ಗಂಟೆಗಳಂತೆ ಕಳೆದೇ ಹೋದವು. ಮನೆಯವರಿಗೆಲ್ಲ ಉಡುಗೊರೆಗಳನ್ನು ಕೊಂಡು ಬಿಟ್ಟು ಬರಲಾರದೆ ಒಲ್ಲದ ಮನಸ್ಸಿನಿಂದಲೇ ಹಿಂದಿರುಗಿದರು ನಾಲ್ವರು. ಮಗಳು ಅಳಿಯ ಬರುವ ದಿನ ವಿಶ್ವನಾಥರ ಕುಟುಂಬವು ಗೌಡರ ಮನೆಗೆ ಬಂದಿದ್ದರು. ನಾಳೆ ಅಮ್ಮ ಮನೆಗೆ ಹೋಗ್ಬಂದ್ರಿ ಬನ್ನಿ. ನವಿ ಬಲವಂತವಾಗಿ ಸತಿ ಶರದಿಯನ್ನು ಕರೆದುಕೊಂಡು ಬಂದಿದ್ರು. ಮಗಳ ಸಂತೃಪ್ತ ಮುಖ ನೋಡುತ್ತಲೇ ವಿಶ್ವನಾಥರಿಗೆ ಇಷ್ಟು ದಿನ ಮಗಳನ್ನು ಬಿಟ್ಟಿದ್ದ ನೋವೆಲ್ಲ ಮಾಯವಾಗಿತ್ತು. ಸಂಪೂರ್ಣವಾದವಳಂತೆ ಕಂಡ ಶರದಿಯನ್ನು ನೋಡಿ ಹೆಂಗಸರಿಗೆಲ್ಲ ನೆಮ್ಮದಿಯಾಯಿತು. ಮರುದಿನ ಶರದಿ ಸತಿ ಹಿಂದಿರುಗಿದರೆ 2 ದಿನವಿದ್ದು ವಿಶ್ವನಾಥರು ಹೊರಟು ನಿಂತರು. ಮಗಳನ್ನು 2 ದಿನ ಮನೆಗೆ ಕರೆದೊಯ್ಯುವ ಆಸೆ. ಹೇಗೆ ಕೇಳುವುದು ಎಂದುಕೊಳ್ಳುತ್ತಿರುವಾಗಲೇ ಅರ್ಥ ಮಾಡಿಕೊಂಡಂತೆ ನವೀನ್, ಮಾವ 2-3 ದಿನ ಡ್ಯೂಟಿ ಹೋಗಿಬಂದು ವೀಕೆಂಡ್ನಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದ. ಆಯ್ತಪ್ಪ, 1 ತಿಂಗಳ ಮೇಲಾಯಿತು ಲೀವ್ ಹಾಕಿ. ಡ್ಯೂಟಿ ಮಾಡಿಕೊಂಡೇ ಫ್ರೀ ಇದ್ದಾಗ ಬನ್ನಿ. ಸ್ವಲ್ಪ ಮನೆಗೆ ಬೇಗ ಬರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂದರು. ಅಳಿಯ ಕೆಲಸದ ಒತ್ತಡದಲ್ಲಿ ತಡವಾಗಿ ಬಂದರೆ ಮಗಳು ಕಾಯುತ್ತಿರುತ್ತಾಳೆ ಎಂದು ಸೂಕ್ಷ್ಮವಾಗಿ. ವಿಶ್ವ ಅವರೇ, ಮನೆಗೆ ಬೇಗ ಬರೋದನ್ನ ಅವನಿಗೆ ಹೇಳ್ಕೊಡ್ಬೇಕಾ? ನಕ್ಷತ್ರ ಮನೆಯಲ್ಲಿರೋ ರೀಸನ್ ಸಾಕು, ಡ್ಯೂಟಿಯಿಂದ ಅರ್ಧ ಗಂಟೆ ಬೇಗ ಬರ್ತಾನೆ ಅಲ್ವೇನೋ ರುಸ್ತುಮ್ ಅಂದರು ಸದಾನಂದರು ಮಗನಿಗೆ. ತಿಂಡಿ ಮುಗಿಸಿ ವಿಶ್ವನಾಥರು ಹೊರಟು ನಿಂತರೆ ಕಣ್ಣಲ್ಲಿ ನೀರು ತುಂಬಿಕೊಂಡೇ ಕೈ ಬೀಸಿದಳು ನಕ್ಷತ್ರ. ಮನ ಎಷ್ಟೇ ಸಂತೋಷವಾಗಿದ್ದರೂ ತನ್ನವರ ಅಗಲಿ ಇರುವ ಸಮಯ ಯಾರ ಹಿಡಿತಕ್ಕೂ ಸಿಗದು. ರಚ್ಚೆ ಹಿಡಿದ ಮಗುವಿನಂಥ ಸ್ಥಿತಿ. ಅವರತ್ತ ಹೋದ ಬಳಿಕ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿ, ಚುಕ್ಕಿ ನಾನು ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗಿ ಬರ್ತೀನಿ ಎಂದಾಗ ನವೀನ್ನ ಎದೆಕೂದಲಲ್ಲಿ ಆಟವಾಡುತ್ತಾ, ಪಪ್ಪಾನು ಇವತ್ತೇ ಹೋದರು, ನೀನು ಇವತ್ತೇ ಹೋಗಬೇಕಾ? ತನ್ನವನನ್ನು ಅರೆಗಳಿಗೆಯೂ ಬಿಟ್ಟಿರಲಾರದೆ ಕೇಳಿದ್ದಳು ನಕ್ಷತ್ರ. ಹೌದು, ಅತ್ತೆ ಮಾವ ಕೂಡ ಇವತ್ತೇ ಹೋಗಿದ್ದಾರೆ. ನಾನು ಡ್ಯೂಟಿಗೆ ಹೋದರೆ ಬೇಜಾರಾಗ್ತಾಳೆ ಅಂದ್ಕೊಂಡು ಆಗಲೆಂಬಂತೆ ಒಪ್ಪಿ ಮನೆಯಲ್ಲೇ ಉಳಿದುಕೊಂಡ ನವೀನ್. ಮರುದಿನದಿಂದ ನವೀನನ ಯಾಂತ್ರಿಕ ಜೀವನ ಶುರುವಾದರೆ ನಕ್ಷತ್ರ ಒಂದೊಂದೇ ಜವಾಬ್ದಾರಿಗಳನ್ನು ಕಲಿಯೋದಕ್ಕೆ ಶುರು ಮಾಡಿದ್ಲು. ಮದುವೆಯಾಗಿ ತಿಂಗಳು ಕಳೆದಿತ್ತು. ಉದ್ಯೋಗ ಮನೆ ಎರಡನ್ನು ನಿಭಾಯಿಸುತ್ತಾ ತನ್ನೊಳಗಿನ ಪ್ರೇಮಿ ಕಾಣೆಯಾಗದಂತೆ ನವೀನ್ ಜೋಪಾನ ಮಾಡಿದ್ದರೆ, ಶಿವರಾಮೇಗೌಡರ ಮನೆತನಕ್ಕೆ ಹೇಳಿ ಮಾಡಿಸಿದ ಸೊಸೆಯಂತೆ ನಕ್ಷತ್ರ ಅತ್ತೆಯರಿಂದ ಎಲ್ಲವನ್ನೂ ಕಲಿಯುತ್ತಾ ಇದ್ಲು. ಅತ್ತೆ ಮಾವಂದಿರಿಗೆ ಮಗಳಂತೆ, ಸಂಜಯ್ಗೆ ಗೆಳತಿಯಂತೆ, ಅರುಣ್ ಕರಣ್ರನ್ನು ತಮ್ಮಂದಿರಂತೆ ನೋಡ್ಕೊಳ್ತಾ, ಕೆಲಸದವರನ್ನು ದರ್ಪದಿಂದ ಮಾತನಾಡಿಸ್ಕೊಳ್ದೆ, ಕಿರಿಗೌಡತಿಯಾದರೂ ಹಿರಿಯರನ್ನು ಗೌರವದಿಂದ ಮಾತನಾಡಿಸುತ್ತಾ, ಮನೆಗೆ ಯಾರೇ ಬಂದರೂ ಯಾರಿರಲಿ ಇಲ್ಲದಿರಲಿ ಖಾಲಿ ಹೊಟ್ಟೆಯಲ್ಲಿ ಕಳಿಸದೆ ಏನಾದರೂ ತಿನ್ನಿಸಿ ಕುಡಿಸಿಯೇ ಕಳಿಸ್ತಿದ್ದಿದ್ದು. ಹೊಟ್ಟೆ ತುಂಬಿದೆ ಎಂದರೂ ಕೇಳದೆ. ಅಡುಗೆ ಮನೆಯಲ್ಲಿ ಮಾಡಲು ಹೆಚ್ಚೇನೂ ಕೆಲಸಗಳಿರಲಿಲ್ಲ. ಶಾಂತಮ್ಮನಿಗೆ 2 ಅತ್ತೆಯಂದಿರೇ ಸಹಾಯ ಮಾಡ್ತಿದ್ರು. ನಕ್ಷತ್ರಳು ಕೈ ಜೋಡಿಸ್ತಾ ಇದ್ಲು. ಮಾಡಿಟ್ಟಿದ್ದನ್ನು ಡೈನಿಂಗ್ ಟೇಬಲ್ನಲ್ಲಿ ಜೋಡಿಸುತ್ತಿದ್ದಳು ಅಷ್ಟೇ. ಈರುಳ್ಳಿ ಹೆಚ್ಚುವಾಗ ಕಣ್ಣುರಿ ಬರುತ್ತಿದ್ದದಕ್ಕೆ ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ಹಚ್ಚಿ ಶಾಂತಮ್ಮ ಎಂದು ಶಾಂತಮ್ಮನಿಗೆ ಕೂಲಿಂಗ್ ಗ್ಲಾಸ್ ಹಾಕಿಸಿಯೇ ಬಿಟ್ಟಳು ನಕ್ಷತ್ರ. ಅವಳ ಈ ಪರಿ ಅಡುಗೆ ಮನೆಯಲ್ಲಿ ನಗುವಿನ ಕಲರವ ಹೆಚ್ಚಿಸಿತ್ತು. ಒಂದೇ ಓರಗೆಯವರಾದ ನಕ್ಷತ್ರ ಸಂಜಯ್ ಅತ್ತಿಗೆ ಮೈದುನರಂತಿರದೆ ಮೊದಲಿನಿಂದ ಒಳ್ಳೆಯ ಸ್ನೇಹಿತರಂತೆ ಇದ್ದವರು. ಬಿಸಿ ಬಿಸಿ ಅಬೆಯಾಡುವ ಮುದ್ದೆಯನ್ನು ಶಾಂತಮ್ಮ ಬರೀ ಕೈನಲ್ಲಿ ಕಟ್ಟುವುದನ್ನು ನೋಡಿಯೇ ಕೈ ಸುಟ್ಟ ಅನುಭವವಾದಂಥದ್ದು ಆಗಿತ್ತು.
ಇಬ್ಬರು ಸೇರಿ ಮುದ್ದೆ ಕಟ್ಟೋಕೆ ಮೆಷಿನ್ ಕಂಡು ಹಿಡಿಯಬೇಕು ಎಂದು ದೀರ್ಘವಾಗಿ ಯೋಚಿಸುತ್ತಾ ಸ್ಕೆಚ್ ತಯಾರಿಸುತ್ತಿದ್ದವರನ್ನು ನೋಡಿ ರಾತ್ರಿ ಊಟ ಬಡಿಸುವಾಗ ತಾರಾಮಣಿ, ಅಡುಗೆ ಮನೆ ಉಪಯೋಗಕ್ಕೋಸ್ಕರ ಹೊಸ ಹೊಸ ಆವಿಷ್ಕಾರಗಳು ಆಗ್ತಿದ್ದಾವೆ. ಸದ್ಯದಲ್ಲೇ ದೇಶಕ್ಕೆ ಇಬ್ಬರು ಸೈಂಟಿಸ್ಟ್ಗಳನ್ನು ಕೊಟ್ಟ ಗರಿಮೆ ನಮ್ಮ ಮನೆತನದ ಮುಡಿಯೇರಲಿದೆ ಅಂತ ಹೇಳಿದರು. ಅರ್ಥವಾಗದೆ ಮುಖ ನೋಡಿದ ಎಲ್ಲರಿಗೂ ಮುದ್ದೆ ಕಟ್ಟುವಾಗ ಕೈ ಸುಡುತ್ತಂತೆ. ಅದಕ್ಕೆ ನಕ್ಷು ಸಂಜು ಇಬ್ಬರು ಸೇರಿಕೊಂಡು ಮುದ್ದೆ ಕಟ್ಟೋ ಮಷಿನ್ ಕಂಡು ಹಿಡಿದಿದ್ದಾರೆ ಅಂದರು ಸುಧಾಮಣಿ. ಅಷ್ಟೇ ಅಲ್ಲ, ಬುದ್ಧಿ ಈರುಳ್ಳಿ ಹಚ್ಚುವಾಗ ಕನ್ನಡಕ ಹಾಕ್ಕೊಂಡು ಹಚ್ಚೋ ಕೇಳಿದ್ದಾರೆ ಅಂದರು ಶಾಂತಮ್ಮ. ಇಬ್ಬರು ತಮ್ಮ ಚೇಷ್ಟೆಗಳು ಎಲ್ಲರೆದುರು ತಿಳಿದಿದ್ದಕ್ಕೆ ಹಣೆ ಚಚ್ಕೊಂಡ್ರೆ ನಕ್ಷತ್ರ ಮತ್ತೆ ಮೊದಲಿನಂತಾಗಿದ್ದಕ್ಕೆ ನವೀನನಿಗೆ ಮತ್ತು ಗೌಡರಿಗೆ ಖುಷಿಯಾಗಿತ್ತು. ಎಲ್ಲರಿಂದ ಬೇರ್ಪಟ್ಟು ಕೋಣೆ ಸೇರಿದರೆ ಒಲವಿನ ಜೋಡಿಗಳದ್ದೇ ಪ್ರಪಂಚ. ಅಲ್ಲಿ ಅವರಿಬ್ಬರಿಗಷ್ಟೇ ಪ್ರವೇಶ. ನವೀನ್ ಹಾಸ್ಪಿಟಲ್ಗೆ ಹೋದರೆ ನಕ್ಷತ್ರ ಮನೆ ಕೆಲಸದ ರೇವತಿಯನ್ನು ಕರ್ಕೊಂಡು ಗಾರ್ಡನ್ ಸೇರಿ ಬಿಡುತ್ತಿದ್ಲು. ಮಲ್ಲಿಗೆ, ಕನಕಾಂಬರ, ಗುಲಾಬಿ, ದಾಸವಾಳದ ಗಿಡಗಳಲ್ಲದೆ ಸ್ಥಳೀಯ ಹೂಗಿಡಗಳಷ್ಟೇ ಪೂಜೆಗಾಗಿ ಇದ್ದದ್ದು ಮೊದಲು. ಈಗ ತರಹೇವಾರಿ ಜಾತಿಯ ಹೂಗಿಡಗಳು ದೂರದ ನರ್ಸರಿಗಳಿಂದ ನಕ್ಷತ್ರ ಕೇಳಿದಂಥ ಗಿಡಗಳನ್ನು ತಂದುಕೊಡುವ ಜವಾಬ್ದಾರಿ ಡ್ರೈವರ್ ರವಿಯದು. ಶರದಿ ಮೊಲದ ಫಾರ್ಮ್ ಕಡೆ ಬಂದಾಗ ಚಾಚು ತಪ್ಪದೆ ನಕ್ಷತ್ರ ಕೂಡ ಹೋಗುತ್ತಿದ್ಲು. ಒಮ್ಮೊಮ್ಮೆ ಸ್ನೇಹ ಕೂಡ ಬರುತ್ತಿದ್ಲು. ಅವಳೀಗ ಸ್ಟಡೀಸ್ನಲ್ಲಿ ಬ್ಯುಸಿ. ಸತಿ ಯತಿ ಮಾಮೂಲಿಯಂತೆ ಮನೆಗೆ ಬರುತ್ತಿದ್ದರು. ವಾರಕ್ಕೊಮ್ಮೆ ತಪ್ಪದೆ ನಕ್ಷತ್ರಳನ್ನು ತವರಿಗೆ ಕರೆದುಕೊಂಡು ಹೋಗಿ ಬರುತ್ತಿದ್ದ ನವೀನ್. ಹೀಗೆ ದಿನಗಳು ಉರುಳ್ತಾ ಇದ್ವು. ಹೀಗೆ ಒಂದು ದಿನ ಗಾರ್ಡನ್ನಲ್ಲಿ ಗಿಡಗಳ ಬುಡ ಒಣಗಿದೆ, ಹಾಗೆ ನೀರು ಹಾಕಿದ್ರೆ ಉಪಯೋಗ ಇಲ್ಲ, ಪಾತಿ ಮಾಡಿ ನೀರು ಹಾಕೋಣ, ಹಾಗೆ ದಂಡೇಲಿ ಹಾಕಿರೋ ಶೋ ಗಿಡಗಳು ಜಾಸ್ತಿ ಬೆಳ್ಕೊಂಡಿದ್ದಾವೆ, ಕಟ್ ಮಾಡಿ ನಾನು ಸರಿಯಾಗಿ ಶೇಪ್ ಕೊಡ್ತೀನಿ, ನೀವು ಪಾತಿ ಮಾಡಿ ಅಂದಳು ನಕ್ಷತ್ರ ರೇವತಿಗೆ ನಕ್ಷತ್ರಳ ಜೊತೆ ಇರುವುದೆಂದರೆ ಖುಷಿ. ಸದಾ ಪಟಪಟನೆ ಮಾತನಾಡುತ್ತಾ ನಗಿಸುವ ಅವಳ ಪರಿ ಇಷ್ಟ. ರೇವತಿ ನಕ್ಷತ್ರಳಿಗೆ ಬೆನ್ನು ಮಾಡಿ ಪಾತಿ ಮಾಡುತ್ತಲೇ ನಕ್ಷತ್ರಳ ಜೊತೆ ಮಾತನಾಡುತ್ತಿದ್ದಳು. ಇಲ್ಲಿ ಒಂದು ಟೇಬಲ್ಲು 4 ಚೇರ್ ಹಾಕಿಸ್ಬೇಕು, ಸಂಜೆ ನವೀನ್ಗೆ ಹೇಳ್ತೀನಿ, ಈವ್ನಿಂಗ್ ಟೈಮ್ ಕೂರೋಕೆ ಚೆನ್ನಾಗಿರುತ್ತೆ ಅಲ್ವಾ ಎಂದು ಮಾತನಾಡುತ್ತಲೇ ಗಿಡಗಳನ್ನು ಕ್ರಾಪ್ ಮಾಡುತ್ತಾ ಮುಂದೆ ಹೋಗಿದ್ದಳು. ಪಾತಿ ಮಾಡುವ ಕೆಲಸ ಮುಗಿಸಿ ತಿರುಗಿ ನೋಡಿದರೆ ನಕ್ಷತ್ರ ಕಾಣಲಿಲ್ಲ. ಮನೆಯೊಳಗೆ ಹೋಗಿರಬಹುದು, ಆಳದ್ದು, ಇವತ್ತು ಬಿಸಿಲು ಬೇರೆ ಜಾಸ್ತಿ ಇದೆ ಎಂದು ಉರಿವ ಸೂರ್ಯನನ್ನು ಶಪಿಸಿಕೊಳ್ಳುತ್ತಿರುವಾಗಲೇ ರೇವತಿಯ ಮಗ ಮನೆಗೆ ನೆಂಟರು ಬಂದಿದ್ದಾರೆಂದು ಸುದ್ದಿ ತಂದಿದ್ದ. ಪಾತ್ರೆ ತೊಳೆಯೋದು ಇನ್ನೇನು ಸಂಜೆನೇ ಅಲ್ವಾ, ಪಾತಿ ಮಾಡಿದ್ದು ಮುಗಿದಿದೆ ಎಂದುಕೊಂಡು ಮಗನ ಕೈ ಹಿಡಿದುಕೊಂಡು ರೇವತಿ ಮನೆ ಕಡೆ ನಡೆದಳು. ಫಾರ್ಮ್ ಹತ್ರ ಬರ್ತೀನಿ ಅಂದಿದ್ಲು, ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ ನಕ್ಷು ಎಂದು ಆರೋಪಿಸುತ್ತಲೇ ಶರದಿ ಬಂದಳು ಮನೆಗೆ. ಗಾರ್ಡನ್ ಸೇರಿಕೊಂಡ್ರೆ ಮುಗೀತು, ಊಟ ತಿಂಡಿ ಯಾವುದೂ ಬೇಡ, ಬಿಸಿಲು ಅಂದರೆ ಸುಟ್ಟೋಗ್ತಿದೆ, ಹೇಳಿದ ಮಾತು ಕೇಳಲ್ಲ. ಸೊಸೆಯ ಮೇಲೆ ಪ್ರೀತಿಯಿಂದ ಕಾಳಜಿಯ ಆರೋಪ ಮಾಡುತ್ತಲೇ ಬಾ ಶರದಿ ಎಂದು ಸ್ವಾಗತಿಸಿದರು ಸುಧಾಮಣಿ. ಬಾವಂಗೆ ನವೀನಂಗೆ ಹೇಳಬೇಕು, ನವಿ ಆದರೆ ಬೈತಾನೆ, ಆಗ ಹೇಳಿದ ಮಾತು ಕೇಳ್ತಾಳೆ. ಬಿಸಿಲು ಟೈಮು, ಹಾವು ಹುಳ ಉಪ್ಟೆಗಳು ಓಡಾಡ್ತಿರ್ತವೆ, ಸಂಜೆ ಟೈಮ್ ಮಾಡ್ಕೊಂಡ್ರೂ ಕೇಳಲ್ಲ. ತಾರಾಮಣಿ ದನಿಗೂಡಿಸಿ ಶರದಿಗೆ ಕುಡಿಯಲು ಜ್ಯೂಸ್ ತಂದು ಕೊಟ್ಟರು. ಗಂಟೆ 1 ಆಗ್ತಿದೆ, ರೇವತಿನೂ ಆಗಲೇ ಮನೆಗೆ ಹೋಗಿರ್ತಾಳೆ, ಒಬ್ಬಳೇ ಏನು ಮಾಡ್ತಿರ್ತಾಳೆ ಇಷ್ಟೊತ್ತಾದರೂ ಅಂದರು ಸುಧಾಮಣಿ ಗಡಿಯಾರ ನೋಡಿ. ಇರಿ ಅಮ್ಮ, ನಾನೇ ಕರ್ಕೊಂಡು ಬರ್ತೀನಿ ಎಂದು ಶರದಿ ಜ್ಯೂಸ್ ಕುಡಿದು ಮೇಲೆದ್ದರೆ ಸುಧಾ ತಾರಾ ಇಬ್ಬರು ಜೊತೆಯಾದರು. ಗಿಡಗಳನ್ನ ಕಟ್ ಮಾಡಬೇಕು ಅಂತಿದ್ಲು, ಆದರೆ ಎಲ್ಲೂ ಕಾಣ್ತಿಲ್ವಲ್ಲ ಎಂದುಕೊಂಡು ನಕ್ಷತ್ರ ಎಂದು ಕರೆಯುತ್ತಲೇ ಗಾರ್ಡನ್ ಒಳಗೆ ನಡೆದರು ಮೂವರು. ನಕ್ಷತ್ರ ನಕ್ಷು ಎಂದು ಎಲ್ಲರೂ ಕೂಗುತ್ತಿದ್ದರು. ಗಾರ್ಡನ್ನ ಯಾವೊಂದೂ ಮೂಲೆಯಿಂದ ನಕ್ಷತ್ರಳ ಪ್ರತಿಕ್ರಿಯೆ ಬಾರದಿದ್ದಾಗ ಆತಂಕ ಪಡುತ್ತಲೇ ಸುತ್ತ ನೋಡುತ್ತಿರಲು ಗಾರ್ಡನ್ನ ಮೂಲೆಯೊಂದರಲ್ಲಿ ಬಿದ್ದಿದ್ದ ನಕ್ಷತ್ರ ತಾರಾ ಕಣ್ಣಿಗೆ ಕಾಣಿಸಿದಳು. ಅಕ್ಕ, ಅಲ್ಲಿ ನೋಡಿ ಎಂದು ಗಾಬರಿಯಿಂದ ಕೈ ತೋರಿಸಿ ಬಳಿ ಓಡಿ ಎಚ್ಚರಿಸಲು ಪ್ರಯತ್ನಿಸಿದರೂ ಅವಳಿಗೆ ಎಚ್ಚರವಾಗಲಿಲ್ಲ. ಮನೆ ಹಿಂದಿನ ತೋಟದಲ್ಲಿ ಕೆಲಸ ಮಾಡುತ್ತಿದ್ದವರ ಸಹಾಯದಿಂದ ಎತ್ತಿಕೊಂಡು ಬಂದು ಒಳಗೆ ಮಲಗಿಸುವಷ್ಟರಲ್ಲಿ ನಡುಗುತ್ತಲೇ ಶರದಿ ನವೀನ್ಗೆ ಕಾಲ್ ಮಾಡಿದ್ಲು. ಆ ಶರದಿ, ಮನೆಗೆ ಬರೋದೇ ಅಪರೂಪ ಆಗೋದೆ ಅಂದ ನವೀನ್ ಕಾಲ್ ರಿಸೀವ್ ಮಾಡುತ್ತಲೇ. ಬ್ರೋ, ನಕ್ಷು ಗಾರ್ಡನ್ನಲ್ಲಿ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ಲು, ಎಚ್ಚರ ಇಲ್ಲ ಅಳುತ್ತಲೇ ಹೇಳಿದಳು ಶರದಿ. ಏನಾಯಿತು ಚುಕ್ಕಿಗೆ? ಶರದಿ, ಕುತ್ತಿಗೆಯಲ್ಲಿ ಪಲ್ಸ್ ಚೆಕ್ ಮಾಡ್ತಾ ಇರು, ನಾನು ಬಂದ್ಬಿಡ್ತೀನಿ, ಬಿಸಿಲಿಗೆ ತಲೆ ಸುತ್ತ ಬಿದ್ದಿರ್ತಾಳೆ, ಡೋಂಟ್ ಬಿ ಪ್ಯಾನಿಕ್, ಸುಸ್ತು ಅಂತಿದ್ಲು 3-4 ದಿನದಿಂದ. ಕಾಲ್ ಡಿಸ್ಕನೆಕ್ಟ್ ಮಾಡಿ ಸಿಸ್ಟರ್ಗೆ ಹೇಳಿ ಅವಸರವಾಗಿ ಹೊರಟವನಿಗೆ ಡಾಕ್ಟರ್ ರೀನಾ ಎದುರಾಗಿದ್ದರು. ಹಾಯ್ ನವೀನ್, ಇಷ್ಟು ಅರ್ಜೆಂಟ್ನಲ್ಲಿದ್ದೀರಾ? ಎಮರ್ಜೆನ್ಸಿ ಕೇಸಾ ಅಂದರು. ನೋ ಡಾಕ್ಟರ್, ಐ ಗಾಟ್ ಕಾಲ್ ಫ್ರಮ್ ಮೈ ಹೋಮ್, ಮೈ ವೈಫ್ ಫೆಲ್ ಡೌನ್ ಇನ್ ಗಾರ್ಡನ್, ಶೀ ಈಸ್ ಅನ್ಕಾನ್ಷಿಯಸ್ ಅಂದ ನವೀನ್. ಎಡಗೈನಲ್ಲಿದ್ದ ವಾಚ್ ನನ್ನ ಟೈಮ್ ನೋಡಿಕೊಂಡು, ಐ ಡೋಂಟ್ ಹ್ಯಾವ್ ಎನಿ ಅಪಾಯಿಂಟ್ಮೆಂಟ್ಸ್, ಬನ್ನಿ ನಾನು ಬರ್ತೀನಿ, ಈ ಕಂಡೀಷನಲ್ಲಿ ಯು ಕಾಂಟ್ ಏಬಲ್ ಟು ಟ್ರೀಟ್ ಎನ್ನುತ್ತಾ ನವೀನ್ ಜೊತೆ ಹೊರಟರು ಡಾಕ್ಟರ್ ರೀನಾ, ಜ್ಞಾನಭಾರತಿ ಹಾಸ್ಪಿಟಲ್ನ ಗೈನಕಾಲಜಿಸ್ಟ್. ಮುಖದ ಮೇಲೆ ನೀರು ಪದೇ ಪದೇ ಬೀಳುತ್ತಲೇ ಎಚ್ಚರವಾಗಿದ್ದಳು ನಕ್ಷತ್ರ. ಆದರೆ ಎದ್ದು ಕೂರಲಾರದಷ್ಟು ಸುಸ್ತು, ತಲೆ ಸುತ್ತು, ಕಣ್ಣು ಮಂಜಾದಂತೆ ಹಾಗೆ ಕಣ್ಮುಚ್ಚಿದಳು.
ತೋಟದಲ್ಲಿದ್ದ ಗೌಡರಿಬ್ಬರು ವಿಷಯ ತಿಳಿದು ಓಡಿ ಬಂದಿದ್ದರು ನವೀನ್ ಬರುವಷ್ಟರಲ್ಲಿ. ನವೀನ್ ಬರುತ್ತಲೇ ಕೋಣೆಗೆ ಓಡಿದ್ದ ಡಾಕ್ಟರ್ ರೀನಾ ಜೊತೆ. ನವೀನ್, ನಾನು ಟ್ರೀಟ್ ಮಾಡ್ತೀನಿ ಬಿಡಿ ಅಂದರು ರೀನಾ. ತನ್ನವಳ ತೊಡೆ ಮೇಲೆ ಮಲಗಿಸಿಕೊಂಡು ಕುಳಿತ ನವೀನ್. ಬೆಳಿಗ್ಗೆ ಸರಿಯಾಗಿ ತಿಂಡಿಯೂ ತಿನ್ನದೆ ಬಿಸಿಲಲ್ಲಿ ಇದ್ದದ್ದನ್ನು ಸುಧಾಮಣಿಯಿಂದ ತಿಳಿದುಕೊಂಡು ಗಿಡಿನೆಸ್ಗೆ ಹೀಗಾಗಿದೆ ಎಂದು ಇಂಜೆಕ್ಷನ್ ಕೊಟ್ಟರು. ನವೀನ್ಗೆ ಇದ್ಯಾವುದು ತಿಳಿಯದ್ದೇನಲ್ಲ, ಎಲ್ಲವೂ ತಿಳಿದಿರುವುದೇ. ಆದರೆ ತನ್ನ ದೇಹದ ಅರ್ಧದಂತಿರುವವಳಿಗೆ ಕಿಂಚಿತ್ತು ನೋವಾದರೂ ಕಲಿತಿದ್ದನ್ನೆಲ್ಲ ಮರೆಯುವ ಮರೆಗುಳಿ ಪ್ರೇಮಿಯವನು. ನಥಿಂಗ್ ಟು ಸೀರಿಯಸ್ ಎಂದ ರೀನಾ. ನವೀನ್, ಸ್ವಲ್ಪ ಹೊರಗಿರಿ ಅಂದರು. ಅವನೀಗ ನಕ್ಷತ್ರಳ ಬಾಳ ಸಂಗಾತಿಯಷ್ಟೇ. ನಿಧಾನವಾಗಿ ಕಣ್ಬಿಟ್ಟಳು ನಕ್ಷತ್ರ. ಎದುರಿಗೆ ಡಾಕ್ಟರ್ ರೀನಾರನ್ನು ನೋಡಿ ಎದ್ದು ಕೂರಲು ಪ್ರಯತ್ನಿಸಿದಳಾದರೂ ಆಗಲಿಲ್ಲ. ಪರವಾಗಿಲ್ಲ, ಮಲ್ಕೋ ಅಂದರು ರೀನಾ ಒಂದಷ್ಟು ಪ್ರಶ್ನೆಗಳನ್ನು ಕೇಳುತ್ತಾ ಚೆಕಪ್ಗೆ ಅನುಕೂಲವಾಗುವಂತೆ. ಪಕ್ಕದಲ್ಲೇ ತಾಯಿಯಂತೆ ಇದ್ದ ಅತ್ತೆಯ ಮುಖ ನೋಡಿದಳು. ಹೇಳು, ಪರವಾಗಿಲ್ಲ ಎಂಬಂತೆ ಕಣ್ಸಣ್ಣೆ ಮಾಡಿದರು. ಪರೀಕ್ಷಿಸಿದವರು, ನವೀನ್ ಹತ್ರ ಹೇಳ್ತೀನಿ, ನಾಳೆ ಒಂದು ಸಾರಿ ಹಾಸ್ಪಿಟಲ್ಗೆ ಚೆಕಪ್ ಮಾಡಿ ಕರ್ಕೊಂಡು ಬನ್ನಿ ಎಂದು ಕಂಗ್ರಾಟ್ಸ್ ನಕ್ಷತ್ರ ಅಂದರು. ಮದುವೆಯಲ್ಲಿ ನಿಮ್ಮನ್ನು ಸರಿಯಾಗಿ ಮಾತಾಡ್ಸೋಕ್ಕೆ ಆಗಿರಲಿಲ್ಲ ಅಮ್ಮ ಎಂದು ಸುಧಾರಿಗೆ ಹೇಳಿ ರೀನಾ, ಶುಭ ಸುದ್ದಿ, ನಕ್ಷತ್ರ ಈಸ್ ಕನ್ಸೀವ್, ತಾಯಿ ಆಗ್ತಿದ್ದಾಳೆ ಅಂದರು. ಎದೆಯಲ್ಲಿ 100 ತಲ್ಲಣಗಳು. ನಕ್ಷತ್ರ ಈ ನಿಟ್ಟಿನಲ್ಲಿ ಯೋಚಿಸಿಯೇ ಇರಲಿಲ್ಲ. ಸೊಸೆಯ ತಲೆನೇವರಿಸಿ ಹಣೆಗೆ ಮುತ್ತಿಟ್ಟ ಸುಧಾಮಣಿ, ಇರಿ ಸಿಹಿ ಸುದ್ದಿ ಹೇಳಿದ್ದೀರಾ, ಸಿಹಿ ತರಿಸ್ತೀನಿ ಎನ್ನುವಷ್ಟರಲ್ಲಿ ತಾರಾಮಣಿ ಕಾಫಿ ತಂದಿದ್ರು. ತಾರಾರಿಗೂ ವಿಷಯ ತಿಳಿಯುತ್ತಲೇ ಇರಿ ಮೇಡಮ್ ಬಂದೆ ಎಂದು ಅಡುಗೆ ಮನೆಗೆ ಚಿಗರೆಯಂತೆ ಓಡಿ ಜಾಮೂನು ತಂದು ರೀನಾರಿಗೆ ಕೊಟ್ಟು ನಕ್ಷತ್ರಳಿಗೆ ತಿನ್ನಿಸಿದ್ದರು. ಏನೊಂದು ಪ್ರತಿಕ್ರಿಯಿಸಲು ತಿಳಿಯುತ್ತಿಲ್ಲ. ರೀನಾರೆಂದರೆ ಮಮತೆಯಷ್ಟೇ ಆತ್ಮೀಯತೆ ನಕ್ಷತ್ರಳಿಗೆ. ಹಾಸ್ಪಿಟಲ್ನಲ್ಲಿ ಹಳೆ ಪರಿಚಯ. ನಾಚಿಕೆಯಾದಂತಾಗಿ ಮೌನದ ಮೊರೆ ಹೋದ್ಲು. ಅತ್ತೆಯರಿಬ್ಬರ ಸಂತೋಷ ಹೇಳತೀರದು. ಎದ್ದು ಕೂರಲು ಹೋದ ನಕ್ಷತ್ರಳನ್ನು ಕೂರಲು ಬಿಡದೆ ಮಲಗಿಸಿ, ಇನ್ಮೇಲೆ ಹಠ ಮಾಡಬಾರ್ದು, ಹೇಳ್ದಾಗೆ ಕೇಳಬೇಕು, ತಿಳಿತಾ? ಏನೂ ಕೆಲಸ ಮಾಡೋ ಹಾಗಿಲ್ಲ, ರೂಮಲ್ಲೇ ಇರಬೇಕು ತಾಕೀತು ಮಾಡಿದರು ಸುಧಾಮಣಿ. ಕಣ್ಣಾಲಿಗಳು ತುಂಬಿದ್ದವು. ಹೆತ್ತವರ ನೆನಪಾಗಿತ್ತು. ಜೊತೆಗೆ ಹೆಣ್ತನವ ದೋಚಿ ಪರಿಪೂರ್ಣೆಯನ್ನಾಗಿ ಮಾಡಿದ ತನ್ನವನಿಗೆ ಹೇಗೆ ಮುಖ ತೋರಿಸಿದೆನ್ನುವ ನಾಚಿಕೆ. ನಾನಿನ್ನು ಹೊರಡ್ತೀವಿನಿ ಅಮ್ಮ. ನಕ್ಷತ್ರ, ಟೇಕ್ ಕೇರ್, ಬಿಸಿಲಲ್ಲಿ ತೋಟಗಾರಿಕೆ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ರೀನಾ ಹೊರಟು ನಿಂತರು. ತಾರಾ ಅಂದರು ಸೂಚ್ಯವಾಗಿ ಸುಧಾಮಣಿ. ಬನ್ನಿ ಕುಂಕುಮ ಕೊಡ್ತೀನಿ ಎಂದು ಕೆಳಗೆ ಕರೆದುಕೊಂಡು ಹೋಗಿ ಕುಂಕುಮ ಕೊಟ್ಟು ಇನ್ನೂ ಆತಂಕದಲ್ಲೇ ಇದ್ದ ಮನೆಯವರಿಗೆಲ್ಲ ನಥಿಂಗ್ ಟು ವರಿ, ಬಿಸಿಲಿಗೆ ಹಾಗಾಗಿದೆ ಅಷ್ಟೇ. ನವೀನ್, ನಾಳೆ ಕರ್ಕೊಂಡು ಬನ್ನಿ ಅಂದರು. ರವಿ, ಮೇಡಮ್ನ ಡ್ರಾಪ್ ಮಾಡಿ ಬರೋ ಹೋಗು ಅಂದರು ತಾರಾ. ಮಲ್ಗಿರು, ಈಗ ಬಂದೆ ಎಂದು ಸುಧಾಮಣಿ ಕೆಳಗೆ ಬಂದಿದ್ದರು ಡಾಕ್ಟರ್ನ ಕಳಿಸಲು. ಡಾಕ್ಟರ್ ಹೋದ ಬಳಿಕ ಏನಾಗಿದೆಯಂತೆ ಲಕ್ಷ್ಮಿಗೆ, ಎಚ್ಚರ ಆಗಿದ್ದಾಳಾ? ಗೌಡರಿಬ್ಬರು ರೂಮ್ ಕಡೆ ತಿರುಗಿದರೆ, ಏನೂ ಆಗಿಲ್ಲ, ನೀವೇನೂ ಗಾಬರಿ ಆಗಬೇಡಿ. ನವೀನ, ತಗೋ ಈ ಜ್ಯೂಸ್ನ ನಕ್ಷತ್ರಂಗೆ ಕೊಡು ಹೋಗು ಎಂದು ನವೀನನನ್ನು ಕಳಿಸಿದ್ರು ತಾರಾ. ಇನ್ನೂ ಆತಂಕದಲ್ಲೇ ಇದ್ದ ಶರದಿ ಮತ್ತು ಗೌಡರಿಬ್ಬರ ಮುಖ ನೋಡಿ ಸುಧಾಮಣಿ ಒಳ ಹೋಗಿ ಜಾಮೂನುಗಳನ್ನು ತುಂಬಿದ ಬಟ್ಟಲನ್ನು ತಂದು ಎಲ್ಲರೆದುರು ಬಾಯಿಗಿಡುತ್ತಾ, ತಿನ್ನಿ ಮೊದಲು ಅಂದರು. ಇದೇನು ಸುಧಾ, ಹೊಸ್ದಾಗಿ ತಿನ್ನಿಸ್ತಾ ಇದ್ದೀಯಾ ಅಂದರು ಗೌಡರು ಪ್ರಾಯ ಮರುಕಳಿಸಿದಂತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.